ನಾನಿವತ್ತು ಫಸ್ಟ್ ಟೈಮು ಮೊಟ್ಟೆ ಹುರ್ಗಾಳ ಪಲ್ಯನ ಮಾಡ್ಕೊಂಡಿದ್ದೀನಿ. ತುಂಬ ರುಚಿಯಾಗಿತ್ತು, ಮಾತ್ರ ತುಂಬ ಚೆನ್ನಾಗಿತ್ತು. ಟೇಸ್ಟ್ ಅಂತೂ ಅಷ್ಟೇ ಸಖತ್ತಾಗಿತ್ತು. ಮಾತ್ರ ನೀವು ಒಂದ್ಸಲ ಟ್ರೈ ಮಾಡಿ, ಇದೇ ಥರ ನೀವು ಕೂಡ ಮಾಡ್ಕೊಳ್ಳಿ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ನಿಮಗೂ ಕೂಡ ಸಖತ್ ಇಷ್ಟ ಆಗುತ್ತೆ. ಮಕ್ಕಳಿಂದ ದೊಡ್ಡೋರವರೆಗೂ ಇಷ್ಟ ಆಗುತ್ತೆ. ಯಾರಿಗಿಷ್ಟ ಇಷ್ಟ ಆಗಲ್ಲ ಹೇಳಿ ಮೊಟ್ಟೆ ಹುರ್ಗಾಳ ಪಲ್ಯ ಅಂತ ಅಂದರೆ ಸಖತ್ತಾಗಿರುತ್ತೆ. ನಾನು ಚಿಕನಲ್ಲಿ ಮಾಡ್ಕೊಂಡಿದ್ದೀನಿ. ಒಬ್ಬೊಬ್ರು ಮಟನ್ದು ಲಿವರ್ ಬರುತ್ತಲ್ಲ, ಅದ್ರಲ್ಲಿ ಬೋಟಿ ಬರುತ್ತೆ, ಅದ್ರಲ್ಲಿ ಮಾಡ್ಕೊಳ್ತಾರೆ. ನಾನು ಚಿಕನಲ್ಲಿ ಮಾಡಿದ್ದೀನಿ. ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ. ನಾನು ಮೊಟ್ಟೆ ನೋಡಿ ಗುದ್ದಿ ಸಮೇತ ಇದೆಲ್ಲ ತೊಗೊಂಡಿದ್ದೀನಿ. ಇನ್ನು ಕಟ್ ಮಾಡ್ಕೊಂಡಿಲ್ಲ, ಕಟ್ ಮಾಡ್ಕೋಬೇಕು. ಹೆಸರು ಕಾಳನ್ನ ತೊಗೊಂಡಿದ್ದೀನಿ, ಟೊಮೊಟೊ, ಕಾಯಿ ತುರಿ, ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಧನಿಯಾ ಪುಡಿ, ಮೆಣಸಿನ್ಕಾಯಿ ಪುಡಿ, ಈರುಳ್ಳಿ, ಆಲೂಗೆಡ್ಡೆ ಇಷ್ಟು ಕೂಡ ಕಟ್ ಮಾಡಿಕೊಂಡು ತೊಗೊಂಡಿದ್ದೀನಿ. ಈಗ ಮಾಡೋದು ಹೆಂಗೆ ಅಂತ ಹೇಳಿ ತೋರಿಸ್ಕೊಡ್ತೀನಿ. ನಾನು ಸುಲಭವಾಗಿ ಮಾಡ್ಕೊಳ್ಬೋದು ನೀವಂತೂ. ತುಂಬ ಈಸಿನೂ ಕೂಡ, ಏನು ಕಷ್ಟ ಏನಲ್ಲ. ಇವಾಗ ನಾನು ಹೆಸರು ಕಾಳನ್ನ ಹಾಕೋತಾ ಇದ್ದೀನಿ. ಹೆಸರು ಕಾಳು ಒಂದು ಬೌಲು, ಮಾಮೂಲಿ ಹೆಸರು ಕಾಳನ್ನ ಹಾಕ್ಕೊಂಡು ಅದ್ರ ಜೊತೆಗೆ ಆಲೂಗೆಡ್ಡೆನೂ ಹಾಕ್ಕೊಂಡು ತೊಳ್ಕೊಂಡು ನಾನು ಸೇರಿಸ್ಕೊಳ್ತೀನಿ. ತೊಳೆದು ಬಿಟ್ಟು ನೀರು ಹಾಕ್ಕೊಂಡು ತೊಳ್ಕೊಂಡು ಅದಕ್ಕೆ ಮತ್ತೆ ನೀರು ಹಾಕ್ಬಿಟ್ಟು ಉಪ್ಪಾಕಿ ಇಟ್ಬಿಡ್ತೀನಿ. ಕೂಗಿಸ್ಕೊಳ್ತೀನಿ. ಕಾಳು ಹೆಂಗೆ ಬೇಯಬೇಕು ಅಂತ ಅಂದರೆ ಚೆನ್ನಾಗಿ ಮಾಮೂಲಿ ಮೀಡಿಯಮಾಗಿ ಬೆಂದಿರಬೇಕು, ತೀರಾ ಬೆಂದೋಗಿರಬಾರ್ದು ಆ ಥರನ. ನೋಡಿ, ಇದು ಮೊಟ್ಟೆ ಮಾತ್ರ ನಾನು ಬೇರೆ ಮೊಟ್ಟೆ ಹಾಕ್ಕೊಂಡಿಲ್ಲ. ಮೊಟ್ಟೆ ನಾನು ಕಾಳಲ್ಲೇ ಬರುತ್ತೆ, ಇದರಲ್ಲಿ ಚಿಕನ್ನಲ್ಲೇ ಬರುತ್ತಲ್ಲ, ಅದೇ ಮೊಟ್ಟೆನೇ ಹಾಕಿರೋದು. ಹಂಗಾಗಿ ಅದರಲ್ಲೇ ಮಾಡ್ಕೊತಾ ಇದ್ದೀನಿ. ನಾನು ಇವಾಗ ಒಂದು ಬಾಣಲಿನ ತೊಗೊಂಡು ಎಣ್ಣೆ ಹಾಕ್ಕೊಂಡಿದ್ದೀನಿ. ಈಗ ಅದು ಎಣ್ಣೆ ಕಾದ್ಮೇಲೆ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿರೋ ಈರುಳ್ಳಿನ ಹಾಕ್ಕೊತಾ ಇದ್ದೀನಿ. ಇವಾಗ ನಾನು ಫಸ್ಟ್ ಇದೆಲ್ಲ ಫ್ರೈ ಆಗೋಷ್ಟರಲ್ಲಿ ನಾನು ಕಾಳು ಮತ್ತು ಆಲೂಗೆಡ್ಡೆ ಹಾಕ್ಕೊಂಡು ಕೂಗಿಸ್ಕೊಳ್ಳೋದು. ಜೊತೆಗೆ ಇದು ಒಂದು ಪಾತ್ರೆನಲ್ಲಿ ಮೊಟ್ಟೆ ಮತ್ತು ಈರುಳ್ಳಿ ಲಿವರ್ ಅವೆಲ್ಲ ಕಟ್ ಮಾಡಿ ಸೇರಿಸ್ಕೊಂಡು ಒಂದು ಬೇಯೋದಕ್ಕೆ ಇಟ್ಟಿದ್ದೀನಿ. ಅಷ್ಟರಲ್ಲಿ ನಾನು ಈರುಳ್ಳಿ ಎಲ್ಲ ಫ್ರೈ ಮಾಡಿಕೊಂಡು ಅದಕ್ಕೆ ಟೊಮೊಟೊನೂ ಹಚ್ಚಿ ಹಾಕ್ಕೊಂಡು ಫ್ರೈ ಮಾಡ್ಕೊತೀನಿ. ತುಂಬ ಚೆನ್ನಾಗಿರುತ್ತೆ, ಈಸಿನೂ ಕೂಡ. ನಾನು ಫಸ್ಟ್ ಟೈಮೇ ಮಾಡಿದ್ದು, ನೀವು ಕೂಡ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ನೋಡ್ತಾ ಇದ್ದೀರಲ್ಲ, ನಾನಿವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಯಾವುದೇ ಥರ ನೀವು ಮಸಾಲೆನೂ ಕೂಡ ರುಬ್ಬೋ ಹಾಗೆ ಏನೂ ಇಲ್ಲವೇ ಇಲ್ಲ, ತುಂಬ ಸುಲಭ. ಅರಿಶಿನ ಪುಡಿನೂ ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಚಿಟಿಕೆಯಷ್ಟು ಹಾಕ್ಕೊಳ್ಳಿ, ಜಾಸ್ತಿ ಏನು ಬೇಡ. ಇದಿಷ್ಟನ್ನು ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ಫ್ರೈ ಮಾಡ್ಕೊಂಡಾಗ ಹಂಗೇನೆ ಸ್ವಲ್ಪ ಖಾರದ ಪುಡಿ ಹಾಕ್ಕೊಂಡಿದ್ದೀನಿ. ಎಷ್ಟು ಅಂದರೆ ಒಂದು ಅರ್ಧ ಸ್ಪೂನ್ ಮೇಲೆ ಹಾಕ್ಕೊಂಡಿದ್ದೀನಿ. ಧನಿಯಾ ಪುಡಿ ಮಾತ್ರ 1-1.5 ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಇಷ್ಟಕ್ಕೆ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು. ಮಸಾಲೆ ಏನು ರುಬ್ಬಿಲ್ಲ ನಾನು, ಬೇಕಿದ್ರೆ ಮಸಾಲೆನೂ ಹಾಕ್ಕೊಳ್ಬೋದು. ನಾನು ಸಿಂಪಲ್ಲಾಗಿ ಮಾಡ್ಕೊಂಡಿದ್ದೀನಿ. ನೋಡ್ತಾ ಇದ್ದೀರಲ್ಲ, ಬೆಂದಿರೋ ಮೊಟ್ಟೆ ಇದೆಲ್ಲ ತೊಗೊಂಡಿದ್ದೀನಿ, ಹೆಸರು ಕಾಳು ಅದೆಲ್ಲ ಇಟ್ಕೊಂಡಿದ್ದೀನಿ. ಇವಾಗ ನೋಡಿ, ಇದರಲ್ಲಿ ಹಾಕ್ಕೊಂಡ್ಬಿಡ್ತಾ ಇದ್ದೀನಿ. ಫ್ರೈ ಆಗಿರೋದ್ರಲ್ಲಿ ಹಾಕ್ಕೊಂಡು ಹೆಸರು ಕಾಳನ್ನು ಕೂಡ ಹಾಕ್ಕೊಂಡ್ಬಿಡ್ತೀನಿ. ನೋಡ್ತಾ ಇದ್ದೀರಲ್ಲ, ಹೆಸರು ಕಾಳು ಬೆಂದಿರೋ ಹೆಸರು ಕಾಳು ಜೊತೆಗೆ ಆಲೂಗೆಡ್ಡೆ ಇದೆಲ್ಲ ಕೂಡ ಹಾಕ್ಕೊಂಡು ಕಾಯಿ ತುರಿನೂ ಕೂಡ ಹಾಕ್ಕೊಂಡ್ಬಿಡ್ತೀನಿ. ಇದರಲ್ಲೇ ಎಲ್ಲವನ್ನು ಹಾಕ್ಕೊಂಡು ಇವಾಗ ನಾನು ಏನು ಮಾಡ್ತೀನಿ, ಫುಲ್ಲು ಎಲ್ಲ ತಿರುಗಿಸ್ಕೊಳ್ತೀನಿ. ಸ್ವಲ್ಪ ನೀರನ್ನು ಕೂಡ ಹಾಕ್ಕೊಳ್ಬೇಕು. ಏನಂದರೆ ನೀವು ಉಡಿ ಆಗೋಗ್ಬಿಡುತ್ತೆ ಜಾಸ್ತಿ. ಹಾಗಾಗಿ ಏನು ಮಾಡಬೇಕು ಅಂತಂದರೆ ಸ್ವಲ್ಪ ನೀರು ಹಾಕ್ಕೋಬೇಕು. ಮೊಟ್ಟೆ ನೋಡಿ, ಅದು ಮೊಟ್ಟೆ ಗುದ್ದಿ ಜೊತೆನಲ್ಲೆಲ್ಲ ಆ ಥರ ಮೊಟ್ಟೆ ಹೆಂಗಿತ್ತು ಅಂದರೆ ಈ ಥರ ಬೆಂದ್ಮೇಲೆ ಈ ಥರ ಆಗೈತೆ. ಈಗ ನೋಡ್ತಾ ಇದ್ರಲ್ಲ, ಒಂದು ಸ್ವಲ್ಪ ನೀರನ್ನ ಹಾಕ್ಕೋಬೇಕು. ಕಾಳು ಒಂದು ಹದವಾಗಿ ಬೆಂದಿರಬೇಕು. ಹೀಗೆ ನೀಟಾಗಿ ಎಲ್ಲ ಮಿಕ್ಸ್ ಮಾಡ್ಕೋಬೇಕು. ಮೊಟ್ಟೆ ಮತ್ತು ಆಮೇಲೆ ಲಿವರ್, ಅದರಲ್ಲಿ ಏನೇನಿರುತ್ತೆ ಅಲ್ಲ, ಕೋಳಿನಲ್ಲಿ ಚಿಕನ್ನಲ್ಲಿ ಕೋಳಿ ಕ್ಲೀನ್ ಮಾಡಿಸ್ಕೊಂಡು ತಂದಾಗ ಇದನ್ನೆಲ್ಲ ಕೊಡ್ತಾರಲ್ಲ, ಅದನ್ನು ಹಾಕ್ಕೊಂಡು ಹುರ್ಕೊಂಡು ಮಾಡ್ಕೋಬೇಕು. ಕಾಯಿ ತುರಿ ಎಲ್ಲ ಹಾಕ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಅಂತೂ. ಹಾಗೆ ಯಾರಾದರೂ ನನ್ನ ಚಾನಲ್ನ ಹೊಸಬ್ರು ಯಾರಾದರೂ ನೋಡ್ತಾ ಇದ್ದಾರೆ, ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಈಗಲೇ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ಈ ನನ್ನ ಚಾನಲ್ ಕನಿಕಾ ಕಿಚನ್ ಬ್ಲಾಗ್. ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಒಂದು ಅಂದರೆ ಸಿಂಪಲ್ ಆಗಿರೋ ರೆಸಿಪಿ ಕೂಡ ಇದು. ನೀವು ಕೂಡ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಟೇಸ್ಟ್ ಅಂತೂ ಸಖತ್ತಾಗಿತ್ತು. ನೋಡ್ತಾ ಇದ್ದೀರಲ್ಲ, ಸ್ವಲ್ಪ ನೀರನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಇದೆಲ್ಲ ಮಿಕ್ಸ್ ಮಾಡಿಕೊಂಡು ಉಪ್ಪು ಖಾರ ನಿಮಗೆ ಎಷ್ಟು ಬೇಕಷ್ಟು ನೋಡಿಕೊಂಡು ಹಾಕ್ಕೊಳ್ಳಿ. ಸ್ವಲ್ಪ ಲಾಸ್ಟಿಗೆ ಒಂದು ಸ್ವಲ್ಪ ಕೊತ್ತಂಬರಿನ ಹಾಕ್ಕೊಂಡ್ಬಿಟ್ರೆ ಅಲ್ಲಿಗೆ ಮುಗ್ದೋಯ್ತು. ಯಾವ ರೀತಿ ಆಯಿತು ಅಂತ ನೋಡಿ. ಕಾಳು ಮೊಟ್ಟೆ ಹುರ್ಗಾಳ ಪಲ್ಯ ಸಖತ್ತಾಗಿರುತ್ತೆ.
ಎಲ್ರಿಗೂ ಇಷ್ಟನೇ ಇದು. ಎಲ್ಲರೂ ಎಲ್ಲ ಕಡೆನಲ್ಲೂ ಅಷ್ಟೇ ಮಟನ್ನು ಚಿಕನ್ನು ಮಾಡಿದಾಗ ಮಟನ್ನಿನಲ್ಲಿ ಬೋಟಿ ಅದೆಲ್ಲ ತೆಗೆದ್ಬಿಟ್ಟು ಹಾಕ್ಬಿಟ್ಟು ಈ ಥರ ಮಾಡ್ತಾರೆ. ಈ ನಾವು ಮಾಡ್ಕೊಂಡಿರೋದು ಚಿಕನ್ನಲ್ಲಿ ನಾನು ಮಾಡ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿರುತ್ತೆ, ನನಗೂ ಇಷ್ಟ ಇದು. ಹಂಗಾಗಿ ನಾನು ಕೂಡ ಇದನ್ನು ಮಾಡಿಕೊಂಡೆ. ನೋಡ್ತಾ ಇದ್ದೀರಲ್ಲ, ನೀವು ಕೂಡ ಟ್ರೈ ಮಾಡಿ. ತುಂಬ ಸಿಂಪಲ್ ಕೂಡ, ಏನಂತ ರಿಸ್ಕು ಇಲ್ಲ, ಕಷ್ಟನೂ ಇಲ್ಲ, ಏನೂ ಇಲ್ಲ, ಬೇಗ ಮಾಡ್ಕೊಳ್ಬೋದು. ಯಾವುದೇ ಥರ ಮಸಾಲನೂ ಕೂಡ ರುಬ್ಬೋ ಅವಶ್ಯಕತೆಯೂ ಇರಲ್ಲ. ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ. ನೀವಂತೂ ಮತ್ತೆ ಇದೇ ಥರ ಇದೇ ರೆಸಿಪಿನೇ ಮಾಡ್ಕೊಂಡು ತಿಂತಾ ಇರ್ತೀರ. ಅಷ್ಟು ರುಚಿಯಾಗಿರುತ್ತೆ ಮಾತ್ರ, ಅಷ್ಟು ಟೇಸ್ಟಿಯಾಗಿರುತ್ತೆ. ಒಂದ್ಸಲ ನೀವು ಟ್ರೈ ಮಾಡಿ, ನಿಮಗೆ ಗೊತ್ತಾಗುತ್ತೆ. ಹಾಗೆ ಯಾರು ಎಲ್ಲೂ ವಿಡಿಯೋ ಸ್ಕಿಪ್ ಮಾಡಿದಿರೋ ಕೊನೆಯವರೆಗೂ ವಿಡಿಯೋ ನೋಡಿ. ನೋಡ್ತಾ ಇದ್ದೀರಲ್ಲ ಹೇಗಿದೆ ಅಂತೇಳಿ. ಅಂದರೆ ತುಂಬ ಬಿಸಿ ಇತ್ತು. ಮೊಟ್ಟೆ ಮತ್ತು ಇದೆಲ್ಲ ತೋರಿಸ್ತಾ ಇದ್ದೀನಿ ನೋಡಿ, ತಿಂದು ನೋಡೋಣ ಅಂತ. ಅಂದರೆ ತುಂಬ ಬಿಸಿ ಇತ್ತು ಮಾತ್ರ, ಬಿಸಿ ಸುಡ್ತಾ ಐತೆ. ಅಂದರೆ ಸಖತ್ತಾಗಿತ್ತು. ನೋಡ್ತಾ ಇದ್ದೀರಲ್ಲ ಹೇಗಿದೆ ಅಂತ ಹೇಳಿ, ಸಖತ್ತಾಗಿದೆ. ಎಲ್ರಿಗೂ ನಮಸ್ಕಾರ. ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಬೇರೆ ಇನ್ನೊಂದು ರೆಸಿಪಿಯೊಂದಿಗೆ. ಎಲ್ರಿಗೂ ನಮಸ್ಕಾರ.